ಆಪ್ತಮಿತ್ರ ಬಳಗದ ಸೇವಾರ್ಥವಾಗಿ ಇದೇ ಫೆಬ್ರವರಿ 1ರಂದು ಮೂರ್ನಾಡಿನಲ್ಲಿ ಸಂಪೂರ್ಣ ಶ್ರೀ ದೇವಿ ಮಹಾತ್ಮೆ ಎಂಬ ಯಕ್ಷಗಾನ ಬಯಲಾಟ ನಡೆಯಲಿದೆ ಎಂದು ಆಪ್ತಮಿತ್ರ ಬಳಗದ ಆಯೋಜಕ ಚಂದ್ರಶೇಖರ್ ಕುಲಾಲ್ ಮೂರ್ನಾಡು ಹೇಳಿದ್ದಾರೆ. ಮೂರ್ನಾಡು ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶ್ರೀ ಕೋದಂಡರಾಮ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಹನುಮಗಿರಿ ತೆಂಕುತಿಟ್ಟಿನ ಗಜಮೇಳವೆಂದೇ ಪ್ರಸಿದ್ಧಿ ಪಡೆದ ಇವರಿಂದ ಫೆಬ್ರವರಿ 1ರಂದು ಮೂರ್ನಾಡಿನ ಪಾಂಡಾಣೆ ನಾಡಮಂದ್ ಶಾಲಾ ಮೈದಾನದಲ್ಲಿ ಸೇವಾರ್ಥವಾಗಿ ಯಕ್ಷಗಾನ ಬಯಲಾಟ ನಡೆಯಲಿದೆ ಎಂದರು. 3ನೇ ವರ್ಷ ಆಪ್ತಮಿತ್ರ ಬಳಗದ ಸೇವಾರ್ಥವಾಗಿ ನಡೀತಾ ಇರುವ ಮೂರ್ನಾಡು ಯಕ್ಷೋತ್ಸವದಲ್ಲಿ ಈ ವರ್ಷ ಸಂಪೂರ್ಣ ಶ್ರೀ ದೇವಿ ಮಹಾತ್ಮೆ ಎಂಬ ಯಕ್ಷಗಾನ ಬಯಲಾಟ ಹಲವು ವಿಶೇಷ ಆಕರ್ಷಣೆಗಳೊಂದಿಗೆ ಅದ್ದೂರಿ ಯಕ್ಷಗಾನವನ್ನು ಆಯೋಜಿಸಲಾಗಿದೆ ಎಂದರು. ಅಂದು ಸಂಜೆ 6 ಗಂಟೆಯಿಂದ ಚೌಕಿ ಪೂಜೆಯ ಬಳಿಕ 6:30 ಗಂಟೆಗೆ ಯಕ್ಷಗಾನ ಪ್ರಾರಂಭವಾಗಿ ರಾತ್ರಿ 12 ಗಂಟೆಗೆ ಮುಕ್ತಾಯಗೊಳ್ಳಲಿದೆ ಎಂದರು. ಹೆಸರಾಂತ ಕಲಾವಿದರು ಈ ಒಂದು ಯಕ್ಷಗಾನದಲ್ಲಿ ಅಭಿನಯಿಸಲಿದ್ದಾರೆ. ಸತತ 3ನೇ ವರ್ಷದ ಕಾರ್ಯಕ್ರಮ. 2 ವರ್ಷನೂ ವಿಶೇಷವಾಗಿ ತುಂಬ ಯಶಸ್ವಿಯಾಗಿದೆ. ಮೂರ್ನಾಡು ಯಕ್ಷೋತ್ಸವ ಈ ವರ್ಷನೂ ಯಶಸ್ವಿಯಾಗಬೇಕು. ನಿಮ್ಮೆಲ್ಲರ ಉಪಸ್ಥಿತಿ ಇಲ್ಲಿರಬೇಕು. ಆ ಮೂಲಕ ಈ ಯಕ್ಷಗಾನ ಚೆಂಡೆ ಮತ್ತು ಮದ್ದಳೆಯಲ್ಲಿ ಶ್ರೀ ದೇಲಂತ ಮಜಲು ಸುಬ್ರಹ್ಮಣ್ಯ ಭಟ್, ಶ್ರೀ ಚೈತನ್ಯ ಕೃಷ್ಣ ಪದ್ಯಾಣ, ಶ್ರೀ ಶ್ರೀಧರ್ ವಿಟ್ಲ, ಶ್ರೀ ಕೌಶಲ್ ರಾವ್ ಪುತ್ತಿಗೆ. ಚಕ್ರತಾಳದಲ್ಲಿ ಶ್ರೀ ನಿಶ್ವತ್ ಜೋಗಿ ಜೋಡುಕಲ್ಲು, ಹಾಸ್ಯಗಾರರಾಗಿ ಶ್ರೀ ಸೀತಾರಾಮ್ ಕುಮಾರ್ ಕಟೀಲು ಹಾಗೂ ಶ್ರೀ ಮೋಹನ್ ಮುಚ್ಚೂರು ಇವರು ಅಭಿನಯಿಸಲಿದ್ದಾರೆ. ಶ್ರೀ ವೇಷದಲ್ಲಿ ಶ್ರೀ ಸಂತೋಷ್ ಕುಮಾರ್ ಹಿಲಿಯಾಣ, ಶ್ರೀ ರಕ್ಷಿತ್ ಶೆಟ್ಟಿ ಪಡ್ರೆ, ಶ್ರೀ ಸತೀಶ್ ನೀರ್ಕರೆ, ಶ್ರೀ ಸತೀಶ್ ಎಡಮೊಗೆ, ಶ್ರೀ ಹರ್ಷ ಸಿದ್ದಾಪುರ ಅವರು ಅಭಿನಯಿಸಲಿದ್ದಾರೆ. ಹಾಗೆಯೇ ಮುಂಬೇಳದಲ್ಲಿ ಶ್ರೀ ವಾಸುದೇವ ರಂಗಭಟ್ ಮಧೂರು, ಶ್ರೀ ಪೆರ್ಮುದೆ ಜಯಪ್ರಕಾಶ್ ಶೆಟ್ಟಿ, ಶ್ರೀ ಜಗದಾಭಿರಾಮ ಪಡುಬಿದ್ರಿ ಹಾಗೂ ಶ್ರೀ ಪೆರ್ಲ ಜಗನ್ನಾಥ್ ಶೆಟ್ಟಿ. ಹಾಗೆ ಶ್ರೀ ಸದಾಶಿವ ಕುಲಾಲ್ ವೇಣೂರು, ಶ್ರೀ ದಿವಾಕರ್ ರೈ ಸಂಪಾಜೆ, ಶ್ರೀ ಪ್ರಜ್ವಲ್ ಕುಮಾರ್ ಗುರುವಾಯಲಕೆರೆ, ಶ್ರೀ ಶಿವರಾಜ್ ಬಜಕೋಡ್ಲು ಹಾಗೂ ಶ್ರೀ ಪ್ರಸಾದ್ ಸವಣೂರು, ಶ್ರೀ ಮುಖೇಶ್ ದೇವದರ್ ನಿಡ್ಲೆ, ಶ್ರೀ ಅಜಿತ್ ಪುತ್ತಿಗೆ, ಶ್ರೀ ಪೃಥ್ವಿಕ್ ಬೆದ್ರಾ, ಶ್ರೀ ಕೀರ್ತನ್ ಕಾರ್ಕಳ, ಶ್ರೀ ಪ್ರಜ್ವಲ್ ಶೆಟ್ಟಿ ಮೂಡಬಿದ್ರೆ, ಶ್ರೀ ರೂಪೇಶ್ ಆಚಾರ್ಯ, ಶ್ರೀ ಅಭಿಷೇಕ್ ಕಲ್ಲಡ್ಕರ್, ಶ್ರೀ ಶೋಹನ್ ರೈ ರಾಮಕುಂಜ, ಶ್ರೀ ವಿದ್ಯಾಭೂಷಣ್ ಪಂಬಾಜೆ. ಹಾಗೆಯೇ ಅತಿಥಿ ಗೋಷ್ಠಿಯಲ್ಲಿ ಕುಶನ್ ರೈ ಮೂರ್ನಾಡು, ಸಜೀವ ಮೂರ್ನಾಡು, ವಿಶ್ವನಾಥ್ ಮೂರ್ನಾಡು, ಜಯಂತ್ ಚಟ್ಟಿಮಾಡ ಕೋಡಂಬೂರು ಮತ್ತಿತರರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ ನಾಪಕ್ಲು.